ಹಾಯ್ ಹಲೋ ನಮಸ್ಕಾರ. ಒಂದು ವರ್ಷದಲ್ಲಿ 1 ಕೋಟಿ ಮಾಡೋ ಚಾಲೆಂಜ್ನಲ್ಲಿ ದಿನ 12. 11ನೇ ದಿನ ನೋಡಿರೋರು ಗೊತ್ತಿರುತ್ತೆ ನನ್ನ ಒಟ್ಟು ಅರ್ನಿಂಗ್ಸ್ ಎಷ್ಟು ಅಂತ. ನನ್ನ ಒಟ್ಟು 11 ದಿನಗಳಲ್ಲಿ 30,130 ರೂಪಾಯಿನ ನಾನು ಸಂಪಾದಿಸಿರ್ತೀನಿ. ಸೊ 12ನೇ ದಿನ ಏನಾಗುತ್ತೆ ಅಂತ ನೋಡೋಣ. ಪ್ರತಿದಿನ ಬೆಳಗ್ಗೆ ಬೇಗ ಬಂದುಬಿಟ್ಟು ಅಂಗಡಿನ ಕ್ಲೀನ್ ಮಾಡ್ಕೊಳ್ಳೋ ಥರನೇ ಇವತ್ತು ಸ್ವಲ್ಪ ಬೇಗ ಬಂದು ಅಂಗಡಿನ ಕ್ಲೀನ್ ಮಾಡ್ಕೊತಾ ಇದ್ದೆ. ಕ್ಲೀನ್ ಮಾಡಿಕೊಂಡು ನನ್ನ ಕೆಲಸ ಏನು ಮಾಡಬೇಕು ಅದನ್ನು ನೀಟಾಗಿ ರೆಡಿ ಮಾಡಿಕೊಂಡು ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದೇ ಥರನೇ ನಾನು ಮಾಡ್ಕೊತಾ ಇದ್ದೆ. ನಿನ್ನೆ ವೀಡಿಯೋದಲ್ಲಿ ಹೇಳಿರೋ ಥರನೇ ಸ್ವಲ್ಪ ಬ್ಯಾಕ್ ಕೇಸ್ಗಳೆಲ್ಲ ಜೋಡಿಸ್ಬೇಕಾಗಿತ್ತು. ನಾನು ಸ್ವಲ್ಪ ಮಾಡಿದ್ದೆ, ಇನ್ನು ಮಿಕ್ಕಿದ್ದನ್ನು ನಮ್ಮ ಆಪತ್ತು ಬಾಂಧವರು ಬಂದು ಮಾಡ್ಬಿಟ್ಟು ಹೋದರು. ಸೊ ಅದು ಹೆಂಗೆ ಸೆಟ್ ಮಾಡಿದರು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಅಷ್ಟು ಚೆನ್ನಾಗಿ ಮಾಡಿದರು. ಫುಲ್ಲು ನೀಟಾಗಿ ಸೆಟ್ ಮಾಡಿ ಮಾಡಲ್ ವೈಸು ಬ್ರ್ಯಾಂಡ್ ವೈಸು ಸಪ್ರೇಟ್ ಮಾಡಿ ನೀಟಾಗಿ ಮಾಡಿ ಇಟ್ಟಿದ್ರು. ಐಫೋನ್ ಒಂದು ಕಡೆ, ಒಪ್ಪೋ ಒಂದು ಕಡೆ, ವಿವೋ ಒಂದು ಕಡೆ, ರಿಯಲ್ಮಿ ಒಂದು ಕಡೆ, ಪೋಕೋ ಒಂದು ಕಡೆ. ಸೊ ಈ ಥರ ಡಿಫ್ರೆಂಟಾಗಿ ಸೆಟ್ ಮಾಡಿಟ್ಟಿದ್ರು. ನಾನು ಬೆಳಗ್ಗೆ ಬಂದು ನೋಡಿ ನಂಗೆ ಸ್ವಲ್ಪ ಖುಷಿ ಆಯಿತು. ಮಧ್ಯದಲ್ಲಿ ಒಂದು 2-3 ಖಾಲಿ ಬಿಟ್ಟವ್ರೆ. ಯಾಕೆ ಅಂದರೆ ಅಲ್ಲಿ ಲೇಡೀಸ್ದು ಹಾಕೋಣ ಅಂತ ಇಟ್ಟಿದ್ದಾರಂತೆ. ಸೊ ಲೇಡೀಸ್ ಪ್ಯಾಕೇಜ್ಗಳನ್ನ ಅಲ್ಲಿ ಹಾಕ್ಕೋಬೇಕು. ಮುಂದಕ್ಕೆ ಹಾಕ್ತೀನಿ ನೋಡಿ. ಈ ಥರ ಇದೆ ಅಂಗಡಿ, ಇದೆಲ್ಲ ಸೆಟ್ ಇರುತ್ತೆ. ಅಂಗಡಿನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು. ಇನ್ನೂ ತುಂಬ ಕೆಲಸ ಇದೆ. ಮುಂದೆ ಗ್ಲಾಸ್ ಹಾಕ್ಸ್ಬೇಕು, ಗ್ಲಾಸ್ ಡೋರ್ನ. ಆ್ಯಂಡ್ ಅಲ್ಲಿ ವೈಟಲ್ಲಿರೋ ಎಂಟಿ ಜಾಗನೆಲ್ಲ ಒಂದು ಡೆಕೋರೇಷನಲ್ಲಿ ಫಿಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೇಲೆ ರ್ಯಾಕ್ ಮೇಲೆ ಬಂದ್ಬಿಟ್ಟು ಮೊಬೈಲ್ ಅಂಗಡಿದ ನೇಮು ಮತ್ತು ಬ್ರ್ಯಾಂಡ್ಗಳ ನೇಮ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವತ್ತು ಯಾಕೋ ಬಿಸ್ನೆಸ್ ಡಲ್ ಇತ್ತು. ಮಧ್ಯಾಹ್ನ ಆಗಿದ್ರು ಒಂದು ಕಸ್ಟಮರ್ ಬಂದಿಲ್ಲ. ಸಡನ್ನಾಗಿ ನಮ್ಮ ಸಮೀರ್ ಬೈ ಅವ್ರ ಮನೆ ಕಡೆಯಿಂದ ಬಿರಿಯಾನಿ ಪಾರ್ಸಲ್ ಬಂತು. ಸೊ ಅವ್ರ ಮನೇಲಿ ಬಿರಿಯಾನಿ ಅಂತೂ ಚೆನ್ನಾಗೇ ಮಾಡ್ತಾರೆ, ನಂಗೆ ತುಂಬ ಇಷ್ಟ ಕೂಡ. ಅದಕ್ಕೋಸ್ಕರ ನನಗೆ ಅಂತ ಅವರು ಪಾರ್ಸಲ್ ಕಳಿಸಿದ್ರು. ಅದು ವಿತ್ ರೈತ ಜೊತೆಗೆ. ರೈತನೇ ಬೇಕಾಗಿಲ್ಲ, ಹಂಗೆ ಸೂಪರಾಗಿರುತ್ತೆ ಮಟನ್ ಬಿರಿಯಾನಿ. ನನಗಂತೂ ಸಿಕ್ಕಾಬಡೆ ಇಷ್ಟ. ಸ್ವಲ್ಪ ತಿನ್ನೋ ನಾನು ಇಡೀ ಬಾಕ್ಸ್ನ ಖಾಲಿ ಮಾಡ್ತೀನಿ, ಅಷ್ಟು ಟೇಸ್ಟಿಯಾಗಿ ಕೊಟ್ಟಿರ್ತಾರೆ. ಸೊ ನೋಡಿ ಈ ಥರ ಇರುತ್ತೆ ಪೀಸ್. ಅವ್ರು ಬಂದ್ಬಿಟ್ಟು ಓನ್ಲಿ ನಲ್ಲಿ ಮೂಳೆ ಥರ ಪೀಸ್ಗಳನ್ನ ಹಾಕ್ಸ್ಕೊತಾರೆ. ಸ್ವಲ್ಪ 850 ಕೊಟ್ಟು ಜಾಸ್ತಿ ನಲ್ಲಿ ಮೂಳೆ ಪೀಸ್ಗಳೇ ಹಾಕ್ಸ್ಕೊತಾರೆ. ಅದು ಬಿರಿಯಾನಿಲೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆ್ಯಕ್ಚುಲಾಗಿ ಇವ್ರ ಹತ್ರ ನಾನು ತಿಂದಾದಮೇಲೆ ನನಗೂ ಗೊತ್ತಾಗಿದೆ ನಲ್ಲಿ ಮೂಳೆ ಬಿರಿಯಾನಿಲೂ ಚೆನ್ನಾಗಿರುತ್ತೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ ಮನೇಲಿ ಬಿರಿಯಾನಿಗೆ ನಲ್ಲಿ ಮೂಳೆ ಹಾಕಿ. ಸೊ ಯಾಕೋ ಬಿಸ್ನೆಸ್ ಅಂತೂ ಬರ್ತಾ ಡಲ್ ಇದೆ. ಒಂದು ಅಂಗಡಿಲೇನೋ ಓಕೆ ಆದರೆ ಇನ್ನೊಂದು ಅಂಗಡಿಲಂತೂ ತುಂಬ ಡಲ್ ಇದೆ. ಏನು ಮಾಡಬೇಕು ಅನ್ನೋದು ಅರ್ಥ ಆಗ್ತಾಯಿಲ್ಲ. ಇದೇ ಥರ ಆದರೆ ತುಂಬ ಕಷ್ಟ ಆಗುತ್ತೆ ನೋಡಿ. ಒಂದು ವರ್ಷದಲ್ಲಿ 12ನೇ ದಿನ ಬಂದ್ಬಿಟ್ಟು ಈ ಅಂಗಡಿಯಿಂದ ಏನೂ ಅರ್ನಿಂಗ್ಸ್ ಇಲ್ಲ. ಮಧ್ಯಾಹ್ನ ಆಯಿತು, ಸಂಜೆ ಆಯಿತು, ಯಾರೂ ಜನನೇ ಒಳಗಡೆ ಬರ್ತಾಯಿಲ್ಲ. ನಾನು ಬಿಸ್ನೆಸ್ಗಂತ ಏನೇನೋ ಐಡಿಯಾಸ್ ಮಾಡ್ತಾಯಿದ್ದೀನಿ ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ. ಯೋಚನೆ ಮಾಡ್ತಾಯಿದ್ದೀನಿ ಯಾರನ್ನಾದರೂ ಕರೆಸಿ ಅಡ್ವರ್ಟೈಸ್ಮೆಂಟ್ಸ್ ಕೊಡೋಣ, ಪಾಂಪ್ಲೆಟ್ಸ್ ಹೊಡಿಸಿ ಹಂಚೋಣ ಅಂತ ಎಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅದನ್ನು. ಈ ಅಂಗಡಿನ ಬಿಸ್ನೆಸ್ ಕ್ಲಿಕ್ ಮಾಡಿಸ್ತೀನಿ. ಒಂದು ದಿನಕ್ಕೆ ಏನಿಲ್ಲ ಅಂದರೂ 20, 30, 50 ಸಾವಿರ ಬಿಸ್ನೆಸ್ ಆಗೋ ಥರ ಈ ಅಂಗಡಿನ ನಾನು ರೆಡಿ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಸೊ ಒಂದು ವರ್ಷದಲ್ಲಿ 1 ಕೋಟಿ ಮಾಡೋ ಚಾಲೆಂಜ್ನಲ್ಲಿ 12ನೇ ದಿನ ನನ್ನ ಒಂದು ಅಂಗಡಿಯಿಂದ ಏನೂ ಅರ್ನಿಂಗ್ಸ್ ಇಲ್ಲ. ಸೊ 11ನೇ ದಿನ ಬಂದ್ಬಿಟ್ಟು ಒಟ್ಟು ಸಂಪಾದನೆ ನಂದು 30,130 ರೂಪಾಯಿ ಆಗಿತ್ತು. ನನ್ನ ಇನ್ನೊಂದು ಅಂಗಡಿಯಿಂದ 2,870 ರೂಪಾಯಿ. ಸೊ 2,870ಕ್ಕೆ 30,130 ಸೇರಿಸಿದ್ರೆ ನನ್ನ ಒಟ್ಟು ಅರ್ನಿಂಗ್ಸ್ ಬಂದ್ಬಿಟ್ಟು 33,000 ಆಗಿದೆ. ಒಂದು ವರ್ಷದಲ್ಲಿ 1 ಕೋಟಿ ಮಾಡೋ ಚಾಲೆಂಜ್ನಲ್ಲಿ 12 ದಿನ ಕಂಪ್ಲೀಟ್ ಆಗಿದೆ. ಸೊ ಈ 12 ದಿನಕ್ಕೆ ನಾನು ಒಟ್ಟು ಸಂಪಾದಿಸಿರೋದು 33,000 ರೂಪಾಯಿ. ನನ್ನ ಮುಂದೆ ಇನ್ನೂ ತುಂಬ ದೊಡ್ಡ ಗುರಿ ಇದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಅದನ್ನು ನಾನು ಸಾಧಿಸ್ತೀನಿ, ಮಾಡ್ತೀನಿ ಅನ್ನೋ ನನ್ನ ಒಂದು ನಂಬಿಕೆ ನನಗೆ ಭರವಸೆ ಆಗಿದೆ. ಸೊ ಅದೇ ನಂಬಿಕೆಯಲ್ಲಿ ನೀವು ವೇಟ್ ಮಾಡ್ತಾ ಇರ್ತೀರಂತ ನನಗೆ ಗೊತ್ತು. ಮಾಡ್ತೀನಿ, ಸಾಧಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ, ಸಿ ಯು.